2026 ಮೇ ತಿಂಗಳ ಭವಿಷ್ಯ. ಅದರಲ್ಲಿ ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗ್ತಾ ಹೋಗುತ್ತೆ, ಅವರಿಂದ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಸ್ಥೆಗೆ ನೋಡ್ತಾ ಹೋದರೆ ಲಾಭದ ಪ್ರಮಾಣ ತುಂಬಾ ಸಾಧಾರಣವಾಗಿರುತ್ತೆ. ಮತ್ತು ಹೊಸ ಯೋಜನೆಗಳ ತರಬೇಕಾದ್ರೆ ತುಂಬ ಆತರ ಮಾಡೋಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಅದನ್ನು ಮಾತಿನಿಂದ ಎಲ್ಲ ರೀತಿ ಸರಿಪಡಿಸ್ಕೊಂಡಷ್ಟು ನಿಮಗೆ ಒಳ್ಳೆಯ ಲಾಭ ಬರುವಂಥ ಚಾನ್ಸ್ಗಳು ತುಂಬ ಇದೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಭಾಳ ಕಾಡ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ಪರಿಶ್ರಮ ಪಡಬೇಕಾಗ್ತಾ ಹೋಗುತ್ತೆ. ಇದರಿಂದ ಅವರಿಗೆ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬ ಇದೆ. ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ತುಂಬಾ ಮಿಶ್ರ ಫಲಗಳಿವೆ. ಈ ಕಡೆ ಲಾಭನೂ ಇಲ್ಲ, ಈ ಕಡೆ ನಷ್ಟನೂ ಇಲ್ಲ. ಎಷ್ಟು ಹಾಕಿರ್ತೀರ ಬಂಡವಾಳ ಅಷ್ಟೇ ಬರುವಂಥ ಚಾನ್ಸ್ಗಳು ತುಂಬ ಇದೆ. ಇದರ ಜೊತೆಗೆ ಕೃಷಿಗೆ ಬೇಕಾದ ಉಪಕರಣ ಖರೀದಿ ಮಾಡೋದಾಗಿರ್ಬೋದು, ಭೂಮಿ ಅಭಿವೃದ್ಧಿ ಮಾಡೋದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡೋದಾಗಿರ್ಬೋದು, ಈ ತಿಂಗಳು ತುಂಬಾ ಒಳ್ಳೆಯ ಲಾಭದಾಯಕ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಈ ತಿಂಗಳಲ್ಲಿ ರೈತರಿಗೆ ಸಾಲದ ಹೊರೆ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ರಕ್ತದೊತ್ತಡ ಆಗಿರ್ಬೋದು ಅಥವಾ ಉಷ್ಣದ ಸಮಸ್ಯೆಗಳು ಆಗ್ತಾ ಹೋಗಿರ್ಬೋದು, ತುಂಬಾ ಕಾಡ್ತಾ ಹೋಗುತ್ತೆ. ಆದಷ್ಟು ಬೇಗ ನೀವು ವೈದ್ಯರ ಸಲಹೆ ಪಡೆದಷ್ಟು ತುಂಬಾ ಅನುಕೂಲ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೀತಿಸಿದವ್ರ ಮೇಲೆ ಸಂಶಯ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಏನೇ ಒಂದು ಸಂಶಯ ಬಂದರೂ ಕೂಡ ನೇರವಾಗಿ ಕೂತು ಮಾತನಾಡಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಮೂರನೇಗಳ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಉತ್ತಮ ಸಂಬಂಧ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಮೇ ತಿಂಗಳಲ್ಲಿ. ಇಷ್ಟು ದಿನ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ ಮದುವೆ ವಿಚಾರದಲ್ಲಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆದರೆ ಅಂತಿಮ ತೀರ್ಮಾನ ಪಡಿಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ವಹಿಸಿದಷ್ಟು ತುಂಬಾ ಅನುಕೂಲ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಖರ್ಚುಗಳು, ಅನಗತ್ಯ ಖರ್ಚುಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭ ಬರುವಂಥ ಚಾನ್ಸ್ಗಳು ಅನಿರೀಕ್ಷಿತವಾಗಿ ಬರ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಏನೇ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಮಿಗಿಲಾದ ಸಮಸ್ಯೆಗಳು, ಗೊಂದಲಗಳು, ಕಿರಿಕಿರಿಗಳು ಏನಾರು ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.